ಯೆಹೋಶುವ 23ನೇ ಅಧ್ಯಾಯ 10ನೆಯ ವಾಕ್ಯ. ನಿಮ್ಮ ದೇವರಾದ ಯೆಹೋವನು ತನ್ನ ವಾಗ್ದಾನದಂತೆಯೇ ನಿಮಗೋಸ್ಕರ ಯುದ್ಧ ಮಾಡಿದ್ದರಿಂದ ನಿಮ್ಮಲ್ಲಿ ಒಬ್ಬನು 1000 ಜನರನ್ನು ಓಡಿಸುವುದಕ್ಕೆ ಶಕ್ತನಾದನು. ಈ ವಾಕ್ಯದಲ್ಲಿ ಯೆಹೋಶುವನು ಇಸ್ರಾಯೇಲರ ಸಂಗಡ ಮಾತನಾಡುತ್ತಾ ನುಡಿದಂತ ಸಂಗತಿಗಳನ್ನ ವಿವರಿಸಲಾಗಿದೆ. ನೋಡುವಂತ ಸಮಯದಲ್ಲಿ ಮಾತುಗಳನ್ನ ಯೆಹೋಶುವನು ವಾಗ್ದಾನ ದೇಶವನ್ನ ಸ್ವತಂತ್ರಿಸಿಕೊಂಡ ನಂತರ ಇಸ್ರಾಯೇಲರಿಗೆ ನುಡಿಯುತ್ತಾ ಇದ್ದಾನೆ. ಅಂದರೆ ಈಗಾಗಲೇ ಅವರು ಅನೇಕ ಯುದ್ಧಗಳನ್ನ ಮಾಡಿದ್ದಾರೆ. ವಿಶೇಷ ರೀತಿಯಲ್ಲಿ ದೇವರು ಜಯ ಕೊಟ್ಟದ್ದನ್ನು, ಅದ್ಭುತ ಕಾರ್ಯಗಳನ್ನು ಮಾಡಿದ್ದನ್ನು ತಮ್ಮ ಜೀವಿತಗಳಲ್ಲಿ ಅನುಭವಿಸಿದ್ದಾರೆ. ದೇವರು ವಾಗ್ದಾನ ಮಾಡಿದಂತೆಯೇ ಹಾಲು ಜೇನು ಹರಿಯುವಂತ ದೇಶವನ್ನು ತಮಗೆಂದು ಸ್ವತಂತ್ರ ಪಡಿಸಿಕೊಂಡಿದ್ದಾರೆ. ಆದ್ದರಿಂದ ಈಗ ಯೆಹೋಶುವನು ಅವರನ್ನು ನೋಡಿ ಹೇಳುತ್ತಿದ್ದಾನೆ, ನಿಮ್ಮ ದೇವರಾದ ಯೆಹೋವನು ತನ್ನ ವಾಗ್ದಾನದಂತೆ ನಿಮಗೋಸ್ಕರ ಯುದ್ಧ ಮಾಡಿದ್ದರಿಂದ ನಿಮ್ಮಲ್ಲಿ ಒಬ್ಬನು 1000 ಜನರನ್ನು ಓಡಿಸುವುದಕ್ಕೆ ಶಕ್ತನಾದನು ಎಂಬುದಾಗಿ. ಅಂದರೆ ಯುದ್ಧ ಮಾಡಿದ್ದು ನೀವು, ಹೊರಟಿದ್ದು ನೀವು, ಕಾರ್ಯ ಮಾಡಿದ್ದು ನೀವು, ಎಲ್ಲವೂ ಇದ್ದರೂ ಕೂಡ ಕರ್ತನ ವಾಗ್ದಾನ ನಿಮ್ಮ ಮೇಲಿದ್ದರ ನಿಮಿತ್ತವಾಗಿಯೇ ನಿಮಗಿಂತಲೂ ಬಲಿಷ್ಠರಾದಂತ 7 ಜನಾಂಗವನ್ನು, 31 ಅರಸುರುಗಳನ್ನು, ಅನೇಕ ಬಲಿಷ್ಠರನ್ನು, ಪರಾಕ್ರಮಶಾಲಿಗಳನ್ನು ನಿಮ್ಮಿಂದ ಜಯಿಸುವುದಕ್ಕೆ ಸಾಧ್ಯವಾಯಿತು. ನಿಮ್ಮಲ್ಲಿ ಒಬ್ಬನು 1000 ಜನರನ್ನೋ ಎಂಬಂತೆ ಲಕ್ಷಾಂತರ ಜನರು ನಿಮ್ಮ ಮೂಲಕವಾಗಿ ಹತರಾಗಿ ಆ ಒಂದು ದೇಶವನ್ನು ನೀವು ಸ್ವತಂತ್ರ ಪಡಿಸಿಕೊಂಡಿದ್ದೀರಾ ಎಂಬುದಾಗಿ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ. ಅಂದರೆ ವಾಗ್ದಾನವು ನೆರವೇರುವಂತೆ ಇಸ್ರಾಯೇಲರು ಮುನ್ನಡೆಯುವಾಗ ಅವರಿಗೋಸ್ಕರ ಮಾರ್ಗ ಮಾಡಿಕೊಟ್ಟದ್ದು, ಅವರಿಗೋಸ್ಕರ ಶತ್ರುಗಳನ್ನ ನಾಶ ಮಾಡುವಂತೆ ಯುದ್ಧ ಮಾಡಿದ್ದು, ಇಸ್ರಾಯೇಲರನ್ನ ಬಲಪಡಿಸಿದ್ದು, ಅವರ ಮೂಲಕವಾಗಿ ಮಹತ್ ಕಾರ್ಯಗಳನ್ನ ಮಾಡಿದ್ದು, ವಾಗ್ದಾನವನ್ನು ಪರಿಪೂರ್ಣತೆಗೆ ತಂದದ್ದು, ಇದೆಲ್ಲವೂ ಕೂಡ ಕರ್ತನೆ ಆಗಿದ್ದನು. ಇದೇ ಪ್ರಕಾರವಾಗಿ ದಿವಸಗಳ ನಮ್ಮ ಜೀವಿತಗಳಲ್ಲಿ ಕೂಡ ದೇವರೊಂದು ವಾಗ್ದಾನವನ್ನು ಮಾಡಿ ನಮ್ಮನ್ನ ಮುನ್ನಡೆಸುತ್ತಾ ಇರುವಾಗ ನಾವು ಅನೇಕ ಕಾರ್ಯಗಳನ್ನ ಮಾಡಬೇಕಾಗಿ ಬರುತ್ತದೆ, ಅನೇಕ ವಿಷಯಗಳನ್ನ ಜಯಿಸಬೇಕಾಗಿ ಬರುತ್ತದೆ, ಜಯ ಹೊಂದಬೇಕಾಗಿ ಬರುತ್ತದೆ. ಕೆಲವೊಂದನ್ನ ಇಲ್ಲದೆ ಮಾಡಿ, ಕೆಲವೊಂದು ಕ್ರಿಯೆಗಳನ್ನ ಲಯ ಮಾಡಿ, ಸೈತಾನೊಟ್ಟಿಗೆ ಹೋರಾಡಿ ಅನೇಕ ಕಾರ್ಯಗಳನ್ನ ಮಾಡಬೇಕಾಗಿ ಬರುತ್ತದೆ. ಆದರೆ ಇದ್ಯಾವುದನ್ನು ಕೂಡ ನಾವು ಒಂಟಿಯಾಗಿ ಮಾಡುವಂಥದ್ದಲ್ಲ. ಕರ್ತನು ಸಂಗಡವಿದ್ದು ಆತನು ನಮಗಿಂತ ಹೆಚ್ಚಿನ ಕಾರ್ಯಗಳನ್ನ ಮಾಡಿ ನಮ್ಮ ಅಲ್ಪ ಕಾರ್ಯದ ಮೂಲಕವಾಗಿ ನಾವು ಮಹತ್ ಕಾರ್ಯಗಳನ್ನ ಕಾಣುವಂತೆಯೂ ಅನುಭವಿಸುವಂತೆಯೂ ಸ್ವತಂತ್ರ ಪಡಿಸಿಕೊಳ್ಳುವಂತೆಯೂ ವಿಶೇಷವಾದ ತನ್ನ ಮಹಿಮೆಯನ್ನ ತೋರ್ಪಡಿಸುತ್ತಾನೆ. ಆದ್ದರಿಂದ ವಾಗ್ದಾನಗಳನ್ನು ಹೊಂದಿರುವಾಗ ಕರ್ತನ ಸಂಗಡ ನಡೆಯುವಂಥದ್ದು, ಕರ್ತನ ಆಳ್ವಿಕೆಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ಆತನ ನಡೆಸುವಿಕೆಯಲ್ಲಿ ಜೀವಿಸುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ವಾಗ್ದಾನವನ್ನು ಹಿಡಿದುಕೊಂಡು ಕರ್ತನ ನಡೆಸುವಿಕೆಯನ್ನ ಬಿಟ್ಟು ಬಿಟ್ಟರೆ, ಕರ್ತನ ಆಲೋಚನೆಗಳನ್ನ ಬಿಟ್ಟು ಬಿಟ್ಟರೆ, ಇಲ್ಲ ಕರ್ತನ ಒಡನಾಟವನ್ನ ನಾವು ಬಿಟ್ಟು ಬಿಟ್ಟರೆ ಆ ವಾಗ್ದಾನವನ್ನು ಎಂದಿಗೂ ಕೂಡ ಸ್ವತಂತ್ರಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಕಾರಣ ವಾಗ್ದಾನ ಎಂಬುವಂಥದ್ದು ವಾಗ್ದಾನ ಮಾಡಿದಾತನಿಂದಲೇ ನೆರವೇರುವಂಥದ್ದು. ಕಾರಣ ಅದು ಅಷ್ಟು ಶ್ರೇಷ್ಠವಾಗಿಯೂ ಉನ್ನತವಾಗಿಯೂ ಇರುತ್ತದೆ. ನಮ್ಮಿಂದ ಅದನ್ನು ಸ್ವತಂತ್ರಿಸಿಕೊಳ್ಳುವುದಕ್ಕೆ ಎಂದಿಗೂ ಕೂಡ ಸಾಧ್ಯವಾಗುವುದೇ ಇಲ್ಲ. ಆತನು ಸಹಾಯ ಮಾಡಿ ಆತನು ನಡೆಸಿದರೆ ಮಾತ್ರವೇ ಆತನ ವಾಗ್ದಾನಗಳು ನಮ್ಮಲ್ಲಿ ಪರಿಪೂರ್ಣತೆಗೆ ಬರುವಂಥದ್ದು. ಆದ್ದರಿಂದ ಈ ದಿವಸಗಳಲ್ಲಿ ಅದಕ್ಕೋಸ್ಕರ ನಮ್ಮ ಜೀವಿತಗಳನ್ನು ಸರಿಪಡಿಸಿಕೊಂಡು ಕ್ರಮೀಕರಿಸಿಕೊಂಡು ದೇವರು ನಮ್ಮನ್ನು ರೂಪಿಸುವಂತ ಆತನ ಕರಗಳಲ್ಲಿ ಒಪ್ಪಿಸಿ ಆತನ ಆಲೋಚನೆಗಳನ್ನು ಹೊಂದಿದವರಾಗಿ ಆತನ ವಾಗ್ದಾನಗಳು ಒಂದೊಂದು ಕೂಡ ನಮ್ಮ ಜೀವಿತದಲ್ಲಿ ನೆರವೇರುವಂತೆ, ಆತನ ಮಹಿಮೆಯನ್ನು ನಾವು ಕಾಣುವುದಕ್ಕಾಗುವಂತೆ ಪರಿಪೂರ್ಣವಾದಂಥ ಸಂತೋಷದಲ್ಲಿಯೂ ಸಂತೃಪ್ತಿಯಲ್ಲಿಯೂ ಜೀವಿಸುತ್ತಾ ಕರ್ತನ ನಾಮವನ್ನು ಮಹಿಮೆ ಪಡಿಸುವಂತೆ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ಇಸ್ರಾಯೇಲ್ಯರು ಯೆಹೋಶುವನ ನಾಯಕತ್ವದಲ್ಲಿ ಹಾಲು ಜೇನು ಹರಿಯುವಂತ ದೇಶವನ್ನು ಸ್ವತಂತ್ರಿಸಿ ಕೊಂಡದ್ದಪ್ಪ ನಿನ್ನಿಂದಲೇ ಆಗಿತ್ತು. ಅದರಿಂದಲೇ ಅಪ್ಪ ಯೆಹೋಶುವನು ಅದರ ವಿಷಯವಾಗಿ ಸ್ಪಷ್ಟವಾಗಿ ಹೇಳುತ್ತಾ, ದೇವರಾದ ಯೆಹೋವನು ತನ್ನ ವಾಗ್ದಾನದಂತೆಯೇ ನಿಮಗೋಸ್ಕರ ಯುದ್ಧ ಮಾಡಿದ್ದರಿಂದ ನಿಮ್ಮಲ್ಲಿ ಒಬ್ಬನು 1000
ಜನರನ್ನು ಓಡಿಸುವುದಕ್ಕೆ ಶಕ್ತನಾದನು ಎಂಬುದಾಗಿ ತಿಳಿಸಿದಂಥ ಈ ದಿವಸಗಳಲ್ಲಿ ನಮ್ಮ ಜೀವಿತಗಳಲ್ಲಿ ಅಪ್ಪ ನೀನು ಮಾಡಿರುವಂಥ ಒಂದೊಂದು ವಾಗ್ದಾನಗಳು ನಿನ್ನಲ್ಲಿಯೇ ಅಪ್ಪ ಇದೇ ಕರ್ತ, ನಿನ್ನ ಮೂಲಕವಾಗಿ ಅದು ನೆರವೇರಬೇಕು. ಅದಕ್ಕಾಗಿ ನಮ್ಮನ್ನು ಸಮರ್ಪಿಸ್ತಾ ಇದ್ದೇವೆ. ನೀನೇ ಅಪ್ಪ ನಮಗೋಸ್ಕರ ಯುದ್ಧ ಮಾಡಬೇಕು, ಮಹತ್ಕಾರ್ಯಗಳನ್ನು ಮಾಡಬೇಕು, ತಡೆಗಳನ್ನು ಒಡೆಯಬೇಕು, ಎಲ್ಲ ಅಸಾಧ್ಯತೆಗಳನ್ನು ಸಾಧ್ಯವಾಗಿ ಮಾಡಿ ಜಯದಲ್ಲಿ ಅಪ್ಪ ನಮ್ಮನ್ನು ನಿಲ್ಲಿಸಬೇಕು. ಪರಿಪೂರ್ಣ ಸ್ವತಂತ್ರವನ್ನು ಅಪ್ಪ ನಾವು ಅನುಭವಿಸುವಂತೆ ಕಾರ್ಯಗಳನ್ನು ಮಾಡಬೇಕು. ಅದಕ್ಕಾಗಿ ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಯಾರ್ಯಾರು ಪ್ರಾರ್ಥಿಸುತ್ತಾ ಇದ್ದಾರೋ, ನಿನ್ನ ಸಹಾಯವನ್ನು ಬೇಡುತ್ತಾ ಇದ್ದಾರೋ ಅವರಿಗೆಲ್ಲ ಅಪ್ಪ ನಿನ್ನ ಸಹಾಯವನ್ನು ಅನುಗ್ರಹಿಸು ಕರ್ತನೆ. ವಿಶೇಷ ಕೃಪೆಗಳನ್ನು ತೋರಿಸು. ಅವರಪ್ಪ ತಮ್ಮ ಬಲಕ್ಕಿಂತಲೂ ಸಾಮರ್ಥ್ಯಕ್ಕಿಂತಲೂ ಹೆಚ್ಚಿನದನ್ನು ಸಂತರಿಸಿಕೊಳ್ಳುವ ಹಾಗೆ ನೀನ್ ಕಾರ್ಯ ಮಾಡು ಕರ್ತನೆ. ನಿನ್ನ ಮಹಿಮೆ ತೋರಲ್ಪಡಲಿ, ನಿನ್ನ ಶಕ್ತಿಯಪ್ಪ ಪ್ರದರ್ಶಿಸಲ್ಪಡಲಿ ಕರ್ತನೆ. ಮಹತ್ ಕಾರ್ಯಗಳನ್ನು ಮಾಡಿ ಜೀವಿತಗಳಲ್ಲಿ ಶುಭವನ್ನುಂಟು ಮಾಡು, ವಿಶೇಷತೆಗಳನ್ನುಂಟು ಮಾಡು, ಹೃದಯವು ಸಂತೋಷಿಸುವಂತ ಕಾರ್ಯಗಳನ್ನು ನೆರವೇರಿಸಿಕೊಡೆಂದು ಪ್ರಾರ್ಥಿಸ್ತಾ ಇದ್ದಾನೆ. ಆರೋಗ್ಯವನ್ನು, ಬಲವನ್ನು, ಬಿಡುಗಡೆಯನ್ನು, ಗರ್ಭಫಲವನ್ನು, ಸಕಲ ಸಂಪೂರ್ಣತೆ, ಶ್ರೇಷ್ಠತೆಗಳನ್ನಪ್ಪ ಜೀವಿತಗಳಿಗೆ ಅನುಗ್ರಹಿಸಿ ನಿನ್ನ ಮಕ್ಕಳಿನಲ್ಲಿ ಸಂತೋಷಿಸುವಂತೆ ಕಾರ್ಯಗಳು ನೆರವೇರಲಿ ಎಂದು ಪ್ರಾರ್ಥಿಸ್ತಾ ಇದ್ದಾನೆ. ನಿನ್ನಾರ್ಥಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.